ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಡೂರು ತಾಲೂಕು ಗಣಿ ಲಾರಿ ಮಾಲೀಕರ ಸಂಘದ ಎಲ್ಲ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ಪ್ರಭಾರಿ ತಹಸೀಲ್ದಾರ್ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಸ್ಥಳೀಯ ಗಣಿ ಲಾರಿ ಮಾಲೀಕರಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ನಂತರ ಮಾಧ್ಯಮದ ಸಮ್ಮುಖದಲ್ಲಿ ಗಣಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಬಾಬು ನಾಯಕ್ ಮಾತನಾಡಿ, ತಾಲೂಕಲ್ಲಿ ಧರ್ಮಾಪುರ ಗ್ರಾಮದ ವ್ಯಾಪ್ತಿಗೆ ಒಳಪಡುವ ಎಂಎಸ್ಪಿಎಲ್ ನರಸಿಂಹ ಐರನ್ ಓರ್ ಗಣಿ ಕಂಪನಿ ಮತ್ತು ಸಿದ್ದಾಪುರ ಗ್ರಾಮದ ಬಳಿ ಇರುವಂತಹ ಕರಡಿಕೊಳ್ಳಿ ಐರನ್ ಓರ್ ಗಣಿ ಕಂಪನಿಗಳಿಂದ ಎಂಎಸ್ಪಿಎಲ್ ಹಾಗೂ ಬಲ್ಲೋಟ ಹಾಲವರ್ತಿ ಕೊಪ್ಪಳ ಕಾರ್ಖಾನೆಗಳಿಗೆ ಮತ್ತು ಯಶವಂತ ನಗರದ ಎಂಎಸ್ಪಿಎಲ್ ಪ್ಲಾಂಟ್ಗಳಿಗೆ 14 ಚಕ್ರ ಮತ್ತು 16 ಚಕ್ರದ ಸಿವಿಲ್ ಲಾರಿಗಳನ್ನು ಯಾವುದೋ ಬೇರೆ ಜಿಲ್ಲೆಗಳಿಂದ ತಂದು ನಮ್ಮದೇ ಕಂಪನಿ ಗಾಡಿಗಳೆಂದು ಹೇಳಿ ಅದಿರು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಈ ಗಾಡಿಗಳು ಭಾರಿ ಗಾತ್ರದ ವಾಹನಗಳಾಗಿದ್ದರಿಂದ ರಸ್ತೆ ಅಪಘಾತ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮತ್ತು ಟ್ರಾಫಿಕ್ ಜಾಮ್ ಉಂಟಾಗಿ ರಸ್ತೆಗಳಲ್ಲಿ ಸಂಚರಿಸುವ ರೈತರಿಗೆ, ಆಂಬ್ಯುಲೆನ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಉಂಟಾಗುತ್ತೆ. ಈ ಭಾರಿ ಗಾತ್ರದ ವಾಹನಗಳ ಓಡಾಟದಿಂದ ರಸ್ತೆಯಲ್ಲಿ ಧೂಳು ಜಾಸ್ತಿ ಉಂಟಾಗ್ತಾ ಇದ್ದು, ಈ 2 ಮೈನಿಂಗ್ ಕಂಪನಿಗಳ ಚಟುವಟಿಕೆಯಿಂದ ಏನೇ ಆರೋಗ್ಯ ಸಮಸ್ಯೆಗಳು ಬಂದ್ರೆ ಅದನ್ನ ಅನುಭವಿಸುವವರು ಸ್ಥಳೀಯರು ಮಾತ್ರ. ಇದೇ ನಮ್ಮ ಸಂಡೂರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ ಜಿಲ್ಲೆಯಲ್ಲಿ ಸರಿಸುಮಾರು 10 ಚಕ್ರ ಮತ್ತು 12 ಚಕ್ರದ 7,000 ಲಾರಿಗಳಿದ್ದು ಸರಿಸುಮಾರು 50,000ಕ್ಕೂ ಹೆಚ್ಚು ಜನ ಈ ಲಾರಿಗಳನ್ನ ನಂಬಿಕೊಂಡೇ ಜೀವನ ಸಾಗಿಸುತ್ತಿದ್ದಾರೆ. ಹಾಗೂ ಈ ಪ್ರದೇಶ ಗಣಿ ಬಾಧಿತ ಪ್ರದೇಶವಾಗಿರೋದ್ರಿಂದ ಇಲ್ಲಿ ವಾಸಿಸುವ ಬಹುತೇಕ ಜನ ಯಾವುದೇ ಉನ್ನತ ಶಿಕ್ಷಣ ಇಲ್ಲದೆ ಡ್ರೈವರ್ಗಳು, ಕ್ಲೀನರ್ಗಳಾಗಿ ಕೆಲಸ ಮಾಡಿ ನಂತರ ಸ್ವಂತಹ ಲಾರಿಗಳನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಎಂಎಸ್ಪಿಎಲ್ ಕಂಪನಿಯವರು ಧರ್ಮಾಪುರದ ನರಸಿಂಹ ಐರನ್ ಓರ್ ಮೈನ್ಸ್ ಹಾಗೂ ಸಿದ್ದಾಪುರ ಕರಡಿಕೊಳ್ಳ ಐರನ್ ಓರ್ ಮೈನ್ಸ್ ಈ 2 ಮೈನ್ಸ್ಗಳನ್ನ ಗುತ್ತಿಗೆಗೆ ಪಡೆಯುವ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆ ನಡೆಸಿ ಸ್ಥಳೀಯ ಲಾರಿಗಳಿಗೆ ಅದಿರು ಸಾಗಾಣಿಕೆ ಅವಕಾಶ ಕೊಡಲಾಗುತ್ತೆ, ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೆಲಸ ಕೊಡಲಾಗುತ್ತೆ ಹಾಗೂ ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಪ್ರಸ್ತುತ ಕಂಪನಿಯವರು ಕೊಟ್ಟ ಈ 3 ಭರವಸೆಗಳನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಬೇರೆ ಜಿಲ್ಲೆಗಳಿಂದ 14 ಚಕ್ರ ಹಾಗೂ 16 ಚಕ್ರದ ಲಾರಿಗಳನ್ನ ತರಿಸಿ ಅದಿರು ಸಾಗಾಣಿಕೆ ಕಾರ್ಯ ನಡೆಸುತ್ತಿದ್ದಾರೆ. ಇದರಿಂದ ಸ್ಥಳೀಯ 10 ಚಕ್ರ ಹಾಗೂ 12 ಚಕ್ರದ ಲಾರಿ ಮಾಲೀಕರು ಮತ್ತು ಚಾಲಕರು ಉದ್ಯೋಗ ಇಲ್ಲದೆ ದೈನಂದಿನ ಕೌಟುಂಬಿಕ ನಿರ್ವಹಣೆ ಹಾಗೂ ವಾಹನಗಳ ಸಾಲವನ್ನು ಭರಿಸಲು ಆರ್ಥಿಕವಾಗಿ ತುಂಬಾ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ಸ್ಥಳೀಯ ಲಾರಿ ಮಾಲೀಕರುಗಳಿಗೆ ಅದಿರು ಸಾಗಣೆ ಕೆಲಸಕ್ಕೆ ಸೂಕ್ತ ದರ ನಿಗದಿ ಮಾಡಿ ಗುತ್ತಿಗೆ ಕೆಲಸ ಕೊಡುವ ಮೂಲಕ ಇಲ್ಲಿನ ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿದಂತಾಗುತ್ತೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. 80 ಎಕರೆ ಜಮೀನು ತಗೊಂಡಿದ್ದೀರಿ, 80 ಎಕರೆ ಜಮೀನು ಕೊಟ್ಟು ಆ ರೈತರು ಲಾರಿಗಳು ಮಾಡ್ಕೊಂಡಿದ್ದಾರೆ, ಡ್ರೈವರು, ಕ್ಲೀನರು ಇದ್ದಾರೆ. ಈ ಗಣಿ ಬಾಧಿತ ಪ್ರದೇಶದಲ್ಲಿ ಯಾರು ಡಿಗ್ರಿ, ಡಬಲ್ ಡಿಗ್ರಿ ಯಾರು ಮಾಡ್ಕೊಂಡಿಲ್ಲ ಸ್ವಾಮಿ. 8ನೇ ಕ್ಲಾಸು, 9ನೇ ಕ್ಲಾಸು, SLC ಓದಿರ್ತೀವಿ. SLC ಓದಿ ಡ್ರೈವರು, ಕ್ಲೀನರು ಕೆಲಸಕ್ಕೆ ಹೋಗ್ತಾರೆ. ಕಲ್ತ ಮೇಲೆ ಸ್ವಂತ ಗಾಡಿ ಮಾಡಿಕೊಂಡು ಅದರ ಮೇಲೆನೆ ಜೀವನ ನಡೀತತ್ತ. ಈ ಸಂಡೂರು ತಾಲೂಕಲ್ಲಿ ನಾವು ಏನು ರೈತಾಪಿ ಕುಟುಂಬಗಳಿದೀವಿ, ಎಷ್ಟು ಜನ ರೈತರಿದ್ದೀವಿ, ಅಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ಒಂದು ಗಾಡಿ ಇದೆ. ಪ್ರತಿಯೊಂದು ಊರಲ್ಲಿ 300ರಿಂದ 400 ಗಾಡಿ ಇದಾವೆ. ಸೊ ನಮ್ಮ ಮೈನ್ಸು, ನಮ್ಮ ಫ್ಯಾಕ್ಟರಿ, ನಮ್ದೇ ಲಾರಿ ಅಂತೇಳಿ ನೀವು ಹೊಡೆದ್ರೆ ಆ ತರ ನಿಮಗೆ ಕಾನೂನಿನಾಗ ಅವಕಾಶ ಇದೆನಾ? ಯಾವ ಹಿರಿಂಗಲ್ಲಿ ತಾವು ಹೇಳಿದಿರಿ? ಸೊ ದಯವಿಟ್ಟು ನಮಗೆ ಈ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಮಾನ್ಯ ಎಂಎಸ್ಪಿಎಲ್ ಗಣಿ ಮಾಲೀಕರು ಹಾಗೂ ಫ್ಯಾಕ್ಟರಿ ಮಾಲೀಕರಿಗೆ ಈ ಮುಖಾಂತರ ಕೇಳೋದಷ್ಟೇ, ಇದು ಅನ್ಯಾಯ ಆಗ್ತಿರೋದು ನಿಮ್ ಗಮನದಾಗ ಐತೋ ಇಲ್ಲೋ, ಏನೋ ನಿಮ್ ಕಾರ್ಪೊರೇಟ್ ಆಫೀಸಲ್ಲೇ ಈ ತರ ನಡೀತಾ ಇದೆನೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಗಮನಕ್ಕೆ ನಾನು ಎಂಎಸ್ಪಿಎಲ್ ಕಂಪನಿ ಮಾಲೀಕರ ಗಮನಕ್ಕೆ ತರಕ ಇಚ್ಛಿಸ್ತೀನಿ. ಇವತ್ತೇನು ತಮ್ಮ ಕಂಪನಿಯಿಂದ ಮೂವ್ಮೆಂಟ್ ಆಗ್ತಾ ಇದೆ, ಸೊ ನಮ್ಮ ಗಾಡಿಗಳನ್ನ ಮೂವ್ಮೆಂಟ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಕೂಡಲೇ ಆ 16 ವೀಲ್ ಗಾಡಿಗಳನ್ನ ಈ ಕೂಡಲೇ ತೆಗಿಬೇಕು. ಯಾಕಂದ್ರೆ 2013ರಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ವಿಶ್ವಾಸ ಸಾಹೇಬರು ಇದ್ರು. ಅವತ್ತಿನ ದಿನ ಅವರೊಂದು ಆದೇಶ ಕಾಪಿನ ಮಾಡಿದ್ರು, ಆದೇಶನೂ ಮಾಡಿದ್ರು. ಅವತ್ತಿನ ದಿನ 16 ವೀಲ್ ಗಾಡಿ ಆಗಲಿ, ಸಿವಿಲ್ ಗಾಡಿ ಆಗಲಿ ಮೈನ್ ಹೆಡ್ಗೆ ಬರಬಾರ್ದು ಅಂತ. ಸೊ ಇವತ್ತು ಯಾವ ಮೈನ್ಸ್ ಅಲ್ಲೂ 16 ವೀಲ್ ಆಗಲಿ, ಸಿವಿಲ್ ಗಾಡಿ ಇರಲಿ ಮೈನ್ ಹೆಡ್ ಅಲ್ಲಿ ಬರ್ತಾ ಇಲ್ಲ, ತಮ್ಮ ಕಂಪನಿಯಿಂದ ಮಾತ್ರ ಬರ್ತಾ ಇದೆ. ಬೇರೆ ಬೇರೆ ಸಣ್ಣ ಕಂಪನಿಯವರು ಬಂದು ನಮ್ಮ ಯೂನಿಯನ್ ಹತ್ರ ಮಾತಾಡ್ತಾರೆ, ಅಲ್ಲ ಸ್ವಾಮಿ ನಾವು ಸಣ್ಣವರು, ನಾವೇನೋ ಸಾಲ ಸೂಲ ಮಾಡಿ ಫ್ಯಾಕ್ಟರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ, ದೊಡ್ಡ ದೊಡ್ಡ ಕಂಪನಿಗೆ ಹಿಂಗ್ ಬಿಟ್ಟು ನಮಗೆ ಹಿಂಗ್ ಮಾಡ್ತೀರಿ ಅಂತ. ಸೊ ಇದೇ ದಾರಿನ ಬೇರೆ ಹಿಡಿದ್ರೆ ನಾವು ಲಾರಿ ಮಾಲೀಕರು ಎಲ್ಲರೂ ವಿಷ ಕುಡಿದು ಸಾಯ್ಬೇಕಾಗುತ್ತೆ. ಸೊ ದಯವಿಟ್ಟು ಈ ಮೂಲಕ ತಮ್ಮ ಕಂಪನಿ ಮಾಲೀಕರಿಗೆ ಈ ಮೂಲಕ ತಿಳಿಸಕ್ ಇಷ್ಟಪಡ್ತೀನಿ. ದಯವಿಟ್ಟು ನಾಳೆಯಲ್ಲಿದ್ದಾನೆ ಆ ಗಾಡಿಗಳನ್ನ ಬಂದ್ ಮಾಡಿ
ಬಂದ್ ಮಾಡಿಬಿಟ್ಟು ನಮ್ಮ 3 ಅವಳಿ ಜಿಲ್ಲೆಯ ಬರೀ ಸಂಡೂರು ಅಂತ ನಾವು ಕೇಳ್ತಾ ಇಲ್ಲ, ಸಂಡೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ನಮ್ಮ 3 ಜಿಲ್ಲೆಯಲ್ಲಿ ಲಾರಿ ಮಾಲೀಕರಿದ್ದಾರೆ. ಸೊ 3 ಜಿಲ್ಲೆ ಲಾರಿ ಮಾಲೀಕರನ್ನ ಬದುಕಾಕ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ತಮಗೆ ಕೇಳ್ಕೊಂತೀನಿ. ಇದೇನು ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಸುಮಾರು 300-400 ಜನ ಬಂದಿರಬಹುದು. ನಾವು ಯಾವುದೇ ಮೂವ್ಮೆಂಟ್ ಬಂದ್ ಮಾಡಿಲ್ದಂಗ ಬರೀ ಲೀಡರ್ಸ್ಗಳು ಬಂದಿದ್ದೀವಿ. ಇದೇನು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮೆಮೊರಾಂಡಮ್ ಕೊಟ್ಟು ಅದರಲ್ಲಿ ಬರೆದಿದ್ದೀವಿ. 7 ದಿನದೊಳಗಡೆ ಅವು ಕಂಪನಿಯವ್ರನ್ನ ಕರೆದು ಮಾತಾಡಿ ನಮ್ಮ ಬೇಡಿಕೆನ ಈಡೇರಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವು 7,000 ಲಾರಿ ಮಾಲೀಕರು, ನಮ್ಮ ಡ್ರೈವರು, ನಮ್ಮ ಕ್ಲೀನರು ಹಾಗೂ ನಮ್ಮ ಹೆಣ್ಮಕ್ಳು, ಅವರವರ ಲಾರಿ ಮಾಲೀಕರು ಎಲ್ಲರೂ ಅವರವರ ಹೆಣ್ಮಕ್ಳು, ಆಮೇಲೆ ಮಕ್ಕಳು, SLC ಮೇಲೆ ಇರೋ ಮಕ್ಕಳನ್ನ 1 ದಿನದ ಮಟ್ಟಿಗೆ ಶಾಲೆ ರಜೆ ಹಾಕಿಸಿ ನಾವೆಲ್ಲರೂ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ತಾವೇನು ಟ್ರಾನ್ಸ್ಪೋರ್ಟೇಷನ್ಗೆ ನಮಗೇನು ಗಾಡಿಗಳಿಗೆ ಒಂದು ರೇಟ್ ನಿಗದಿಪಡಿಸಬೇಕು ಅಂತಕ್ಕಂಥ ಮಾತನ್ನು MSPL ಕಂಪ್ನಿ ಆಗಿರ್ಬೋದು, ಜಿಂದಾಲ್ ಆಗಿರ್ಬೋದು, ಬೇರೆ ಇನ್ನ ಮೈನಿಂಗ್ಗಳು ಏನು ಓನರ್ಸ್ ಇದ್ದಾರೆ, ಆ ಗುತ್ತಿಗೆದಾರರು, ಅವ್ರು ಏನು ಹೇಳ್ತಾರೆ ಅಂದ್ರೆ ನಮಗೆ ಅವ್ರು ಕೇಳ್ತಕ್ಕಂಥ ರೇಟಿಗೆ ನಮ್ಮಲ್ಲಿ ಆ ರೇಟ್ ಇಲ್ಲ, ನಮಗೆ ₹1 ಸಿಕ್ಕರೆ ಸಾಕು, ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಏನು ಗಾಡಿಗಳು ಬಿಟ್ಟಿದಾರಲ್ಲ, ನಮಗೆ ₹1 ಸಿಕ್ಕರೆ ಸಾಕು, ನಾವು ಅದನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ಅದರಿಂದ ಈ ಸಂದರ್ಭದಲ್ಲಿ ಗಣಿ ಲಾರಿ ಮಾಲೀಕರ ಸಂಘ ಸಂಡೂರು ತಾಲೂಕು ಘಟಕದ ಗೌರವಾಧ್ಯಕ್ಷ ಜಿ ಸಿದ್ದಪ್ಪ, ಉಪಾಧ್ಯಕ್ಷರುಗಳು ಆದ ಕೆ ಹೊಳಿಯಪ್ಪ, ಕೆಕೆ ದಾದಾ ಕಲಂದರ್, ಎನ್ ಚಿತ್ತೇಶ್, ಚಂದ್ರಶೇಖರ್, HO ಎರಿಸ್ವಾಮಿ, ಕುಂಬಾರ್ ಶಿವಮೂರ್ತಿ, ಸಿದ್ದಪ್ಪ, ಮಂಜುನಾಯಕ್, ಎಂ ಬಸವರಾಜ್, H ಜಂಬಯ್ಯ, H ಹುಸೇನ್ ಭಾಷಾ, GC ಮದ್ದಾನಸ್ವಾಮಿ, ಗಿರೀಶ್, TG ವಿಜಯಕುಮಾರ್, ಕೃಷ್ಣನಾಯಕ, H ಬುಡೆನ್, T ಕಾಸಿಂ ಸಾಬ್, ಬಸವರಾಜ್, UV ಸುನಿಲ್ ಕುಮಾರ್, NE ವೆಂಕಟೇಶ್, H ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ BG ಮಲ್ಲಿಕಾರ್ಜುನ, ಜಂಟಿ ಕಾರ್ಯದರ್ಶಿ ಸಂತೋಷ್ ಕೆ, ಖಜಾಂಚಿ ಬಿ ಮಂಜುನಾಥ, ಸದಸ್ಯರು ಆದ ಖಾದರ್ ಬಾಷಾ, ಬಸವರಾಜ್ T, ದಾದಾಪೀರ್, ಜಿಲ್ಲಾ ಕಾರ್ಯದರ್ಶಿ ಶೇಖರ್ ನಾಯಕ, ಬಳ್ಳಾರಿ ಬೆಳಗಲ್ ಘಟಕದ ಅಧ್ಯಕ್ಷ ನಾಗರಾಜ್, ಮರಿಯಮ್ಮನಹಳ್ಳಿ ಅಧ್ಯಕ್ಷ ಹೊನ್ನೂರು ವಲಿ, ಮೊಹಮ್ಮದ್ ಸೋಮಶೇಖರ್ ಹಾಗೂ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಗೂ ಸಂಡೂರಿನ ಜಿಲ್ಲಾ ತಾಲೂಕು ಹಾಗೂ ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರುಗಳು ಭಾಗವಹಿಸಿದ್ರು.